Excel Techno School, Guruvayanikere, Venuru. Admission open now. ಇಲ್ಲಿ ನೋಡಿ ನಾವು ಇವತ್ತು ಪ್ರತಿಭಟನೆ ಮಾಡಿದೀವಿ. ನಮ್ಗೆ ನ್ಯಾಯ ಸಿಗ್ಬೇಕು ಮೇಡಮ್. ನಮ್ಮ ಮನೇಲಿ ಹೆಣ್ಮಕ್ಳಿದ್ದಾರೆ. 4 ವಯಸ್ಸು ಮಗುನ ನಾವು 3 ದಿವಸ ಸ್ಕೂಲ್ ಕಳ್ಸಿಲ್ಲ ಮೇಡಮ್. ಏನೇ ಕಳ್ಸಿಲ್ಲ. ಇದ್ರಾಗ ನಮ್ ಭಯ ಆಗ್ತಿದೆ, ಸ್ಕೂಲ್ ಕಳ್ಸಕ್ಕೆ ಭಯ ಆಗ್ತಿದೆ. ನಮ್ಮ 3 ದಿವಸ ನಮ್ಮ ಮಕ್ಕಳು ಎಜುಕೇಟೆಡ್ ಆಗ್ಬೇಕಾ ಆಗ್ಬಾರ್ದಾ? ಇದ್ರ ಘಟನೆ ನೋಡಿದ್ರೆ ಅಷ್ಟು ಹೆದರಿಕೆ, ಅಷ್ಟು ಭಯ. ಮಕ್ಕಳನ್ನ ಸ್ಕೂಲ್ಗೆ ಕಳ್ಸಬಾರ್ದು ಅಂತ ಭಯ ಆಗ್ಬಿಟ್ಟಿದೆ ಮೇಡಮ್. ಅದು ಡೇ ಟೈಮ್ ಅಲ್ಲಿ ಮರ್ಡರ್ ಮಾಡಿದ್ರೆ ನಾವು ಬೇವರ್ಸಿ ಏನ್ ಮೇಡಮ್ ಮಾಡಕ್ಕಾಗತ್ತೆ ಹೇಳಿ? ಇದೆಲ್ಲ ನಮ್ಗೆ ನ್ಯಾಯ ಬೇಕು. ಅವ್ನಿಗೆ ಶೂಟಿಂಗ್ ಆರ್ಡರ್ ಕೊಡ್ಬೇಕು, ಅವನ್ನ ಎನ್ಕೌಂಟರ್ ಮಾಡ್ಬೇಕು, ಅವ್ನಿಗೆ ಜೈಲ್ ಆಗ್ಬಾರ್ದು ಅವನ್ನ. ಸರ್ ಇಲ್ಲ ಸರ್, ನಾವು ಉಂಟು ನಮ್ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ, ನಮ್ದು ಅದೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನಮ್ಗೇನಾದ್ರೆ ಎಲ್ಲ ಸರೌಂಡಿಂಗ್ ಇರ್ತೀವಿ ಸರ್. ನಮ್ಗೆ ಇಲ್ಲ ಸರ್, ಇಲ್ಲಿ ನೋಡಿ ಇವಾಗ ಅಂತವ್ರಿಗೆಲ್ಲ ಜೈಲ್ ಹಾಕಿದ್ರೆ 3 ಹೊತ್ತು ಊಟ ಹಾಕೊಡ್ತೀರಾ. ಊಟ ಕೊಟ್ಬಿಟ್ಟು ಅವ್ನಿಗೆಲ್ಲ ಬಾಡಿ ಡೆವಲಪ್ ಆಗುತ್ತೆ. ಮತ್ತೆ ಆಚೆ ಬರ್ತಾನೆ, ಬೈಲ್ ತಗೊಳ್ತಾನೆ, ದುಡ್ಡು ಇರುತ್ತೆ, ಆಚೆ ಬರ್ತಾನೆ, ಬೈಲ್ ತಗೊಳ್ತಾನೆ. ಬೈಲ್ ತೆಗೆದ ನಂತರ ಏನ್ ಸರ್ ಮಾಡ್ತಾನೆ? ಮತ್ತೆ ಬೇರೆ ಒಂದು ಹುಡುಗಿನ ಸಾಯಿಸ್ತಾನೆ. ಅಂತ ಘಟನೆ ನಡಿಬಾರ್ದು ಸರ್. ನಮ್ಗೆ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಬೇಕು. ಓಕೆನಾ? ಅಲ್ಲಿ ಎಲ್ಲಿ ಘಟನೆ ನಡೆದಿದೆಯೋ ಅಲ್ಲಿ ಬಂದ್ಬಿಟ್ಟು ಒಂದು ಏನಾದ್ರೆ ಗವರ್ಮೆಂಟ್ ಕಡೆಯಿಂದ ಸೇಫ್ಟಿ ಸಹಾಯದಿಂದ ಒಂದು ಕ್ಯಾಮ್ರಾ ಅಥವಾ ಏನಾದ್ರು ಒಂದು ಯಾವಾಗಲೂ ಒಂದು ಪೊಲೀಸ್ ಅಲ್ಲಿ ಹಾಕಿ ಸರ್. ಇವಾಗ ಎಲ್ಲಿ ಘಟನೆ ನಡೆದಿದೆಯೋ ಅಲ್ಲಿ ಸರೌಂಡಿಂಗ್ ಏನೋ ಹಾಕ್ಸಿ ಸರ್. ಯಾಕಂದ್ರೆ ಜನ ಓಡಾಟ ಇದೆ ಆ ಕಡೆ. ಅಥವಾ ಇಲ್ಲಾಂದ್ರೆ ರೋಡ್ ಬಂದ್ ಮಾಡಿ. ನಮ್ಮ ಹೆಸರು ರೇವತಿ ಅಂತ. ಏನೇ ಕೃತ್ಯ ನಡೆದಿದೆಯೋ ಬಹಳ ಖಂಡನೀಯ. ಯಾಕಂದ್ರೆ ಇಷ್ಟು ಜನ ಆಕ್ರೋಶ ತೋರಿಸ್ತಾ ಇದ್ದಾರೆ ಅಂದ್ರೆ ಆ ಹುಡುಗಿ ಬಹಳ ಒಳ್ಳೆ ಹುಡುಗಿ, ಎಜುಕೇಟೆಡ್ ಹುಡುಗಿ, ಇನ್ನೋಸೆಂಟ್ ಹುಡುಗಿ. ಏನ್ ಇವಾಗ ನಮ್ದು ಆಗ್ರಹ ಅಂದ್ರೆ ಪೊಲೀಸ್ ಮೇಲೆ ಇಲ್ಲ. ಪೊಲೀಸ್ ಪಾಪ 24 ಗಂಟೆ ಒಳಗಡೆ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಬಹಳ ಸಂತೋಷ. ಆದ್ರೆ ಏನಂದ್ರೆ ಅವ್ರ ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕಾಗತ್ತೆ. ಆದ್ರೆ ನಮ್ಗೆ ಏನಪ್ಪಾ, ನಮ್ ಜನರಿಗೆ ಏನಪ್ಪಾ ಅಂತ ಹೇಳಿದ್ರೆ ಅವ್ನು ಬಹಳ ಈ ತರ 2-3 ಕೇಸಲ್ಲಿ ಹೊರಡುವಾಗ ಬಂದಿದ್ದಾನೆ. ಪೊಲೀಸ್ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿ ಎಲ್ಲ ಕೆಲಸಗಳು ಮಾಡಿದ್ದಾನೆ. ಅವ್ನಿಗೆ ಇದೊಂದು ಕಾಮನ್ ಅವ್ನಿಗೆ. ಆದ್ರೆ ಅವ್ನು ಎಲ್ಲಿ ಅವ್ನು ಹೊರಗಡೆ ಬಂದ್ಬಿಡ್ತಾನೆ ಅನ್ನೋ ಒಂದು ನಮ್ಗೆಲ್ಲ ಇದು. ಮತ್ತೆ ಇದು ಏನಪ್ಪಾ ಆಗತ್ತಂದ್ರೆ ಸುಮಾರು ದಿವಸದಿಂದ ಶ್ರೀರಾಮ್ಪುರಕ್ಕೆ ಇದೊಂದು ದೊಡ್ಡ ಕಲಂಕ ತಂದಿದೆ. ಇನ್ಸ್ಪೆಕ್ಟರ್ ಅವರೆಲ್ಲ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಇವನು ಆ ಕಾನೂನಲ್ಲಿ ತಪ್ಸ್ಕೊಂಡ್ ಬಂದ್ಬಿಡ್ತಾನೆ ಅಂತ ಉದ್ದೇಶದಿಂದ ಜನ ಮಾತಾಡ್ತಾ ಇದ್ದಾರೆ. ಅವ್ನಿಗೆ ಒಳ್ಳೆ ಶಿಕ್ಷೆ, ಯಾವ್ದಾವ್ದೋ ಶೂಟ್ ಮಾಡ್ತಾ ಇದ್ದಾರೆ, ಇವ್ನ ಹಾಕಿ ಶೂಟ್ ಮಾಡ್ಬಿಡ್ಬೇಕು ಅನ್ನೋ ಒಂದು ಆತಂಕದಿಂದ ಮಾತಾಡ್ತಾ ಇದ್ದಾರೆ. ಬಳ್ಳಿಕಾಂತ್ ಅಂತ ಇಲ್ಲಿ ಎಕ್ಸ್ ಕಾರ್ಪೊರೇಟರ್.